ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ತ್ರೇತಾಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರ ದೇವರು ಪಿತೃವಾಕ್ಯ ಪಾಲನೆಗಾಗಿ ಸೀತಾಮಾತೆ ಮತ್ತು ಲಕ್ಷ್ಮಣನಿಂದೊಡಗೂಡಿ ವನವಾಸಕ್ಕೆ 14 ವರ್ಷಗಳ ಕಾಲಕ್ಕಾಗಿ ಪ್ರಯಾಣವನ್ನು ಬೆಳೆಸ್ತಾರೆ. ವನಗಳನ್ನ ದಾಟುತ್ತಾ ಹೋಗುವಾಗ ದಾರಿಯ ಮಧ್ಯದಲ್ಲಿ ಒಮ್ಮೆ ಅಗಸ್ತ್ಯ ಮುನಿಗಳ ಆಶ್ರಮವನ್ನು ಪ್ರವೇಶಿಸ್ತಾರೆ. ಸ್ವಲ್ಪ ದಿನಗಳ ಕಾಲ ಅಲ್ಲಿ ಉಳಿತಾರೆ. ಅಗಸ್ತ್ಯ ಮುನಿಗಳು ಮುಂದೆ ಬರುವಂತಹ ಕಷ್ಟಗಳು, ತೊಂದರೆಗಳೆಲ್ಲ ತಿಳಿದು ಪ್ರಭು ಶ್ರೀ ರಾಮಚಂದ್ರ ದೇವರಿಗೆ ಆಶೀರ್ವಾದದ ರೂಪದಲ್ಲಿ ಬ್ರಹ್ಮದತ್ತ ಎಂಬತಕ್ಕಂಥ ಒಂದು ಬತ್ತಳಿಕೆಯನ್ನ ಮತ್ತು ವೈಷ್ಣವ ಧನುಸ್ಸನ್ನ ಆಶೀರ್ವಾದದ ರೂಪದಲ್ಲಿ ನೀಡುತ್ತಾರೆ. ಈ ಬ್ರಹ್ಮದತ್ತ ಬತ್ತಳಿಕೆಯ ವಿಶೇಷತೆ ಏನೆಂದರೆ, ಎಷ್ಟು ಬಾಣಗಳು ಅದರಿಂದ ತೆಗೆದು ಉಪಯೋಗಿಸಿದರೂ ಆ ಬತ್ತಳಿಕೆ ಖಾಲಿ ಆಗ್ತಿರಲಿಲ್ಲ. ಅದು ಪ್ರಭು ಶ್ರೀ ರಾಮಚಂದ್ರ ದೇವರಿಗೆ ರಾವಣನೊಂದಿಗೆ ಯುದ್ಧ ಮಾಡುವಾಗ ಬಹಳ ಅನುಕೂಲವಾಯಿತು. ಕಡೆಗೆ ಮುಂದೆ ಆ ವನವಾಸಗೈಯುವ ಸಮಯದಲ್ಲಿ ಲಕ್ಷ್ಮಣನೂ ಕೂಡ ಇಂದ್ರನಿಂದ ಮತ್ತಷ್ಟು ಪ್ರಬಲವಾದಂತಹ ಶಸ್ತ್ರ ಮತ್ತು ಅಸ್ತ್ರಗಳನ್ನೆಲ್ಲವನ್ನ ಪಡೆದಿದ್ದರು, ವರವಾಗಿ ಪಡೆದಿದ್ದರು. ಅದರಿಂದ ಅವರಿಗೆ ರಾವಣನೊಂದಿಗೆ ಯುದ್ಧವನ್ನ ಜಯಗಳಿಸಲು ಅನುಕೂಲತೆಗಳು ಆಯಿತು.